ಬುದ್ಧಿಮಾಂದ್ಯ ಯುವತಿಯ ಮೇಲೆ ಕಿರಾತಕರಿಂದ ಅತ್ಯಾಚಾರ. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್. ಎಸ್ ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಹಾಸನದ ಪೆನ್ಷನ್ ಮೊಹಲ್ಲಾದಲ್ಲಿ ಬುದ್ಧಿಮಾಂದ್ಯ ಯುವತಿಯ ಮೇಲೆ ಕಿಡಿಗೇಡಿಗಳು ಅತ್ಯಾಚಾರವೆಸಗಿದ್ರು. ಅತ್ಯಾಚಾರದ ವಿಚಾರ ತಡವಾಗಿ ಬೆಳಕಿಗೆ ಬಂದಿತ್ತು. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವಂತೆ ಆಗ್ರಹಿಸಿ ಮುಸ್ಲಿಂ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ನಗರದ ಹೇಮಾವತಿ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾಕಾರರು ಎನ್ಆರ್ ಸರ್ಕಲ್ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ತಲುಪಿ ಅತ್ಯಾಚಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಹಾಸನ ನಗರದಲ್ಲಿ ನಡೆದ ಘಟನೆ ಖಂಡನೀಯವಾದುದು. ಅತ್ಯಾಚಾರಿಗಳಿಗೆ ಆದಷ್ಟು ಬೇಗ ಗಲ್ಲಿಗೇರಿಸಬೇಕೆಂದು ಮನವಿಯನ್ನ ಮಾಡಿದ್ರು. ಹಾಸನ ನಗರದ ಯುವಕರು ಮಾದಕ ವಸ್ತುಗಳಿಗೆ ವ್ಯಸನವಾಗ್ತಾ ಇದ್ದು ಆದಷ್ಟು ಬೇಗ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕೆಂದು ಮನವಿಯನ್ನ ಕೂಡ ಮಾಡಿಕೊಂಡ್ರು. ಪ್ರಕರಣ ಈಗ ಡ್ರಗ್ಸ್ ವಿಚಾರವಾಗಿ ಮಾತಾಡಬೇಕು ಅಂದ್ರೆ ಪ್ರತಿಯೊಂದು ಕೂಡ ಪೊಲೀಸ್ ಇಲಾಖೆಗೆ ಇಂಥವ್ರಂತ ಪ್ರತಿಯೊಂದು ಕೂಡ ಗಮನದಲ್ಲಿದೆ. ಆದ್ರೆ ಗಮನದಲ್ಲಿದ್ರೆ ಕೆಲವು ಹುಡುಗರು ಇವತ್ತು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಏನಂದ್ರೆ ನಾವು ಹೇಳಿದೀವಿ ಪೊಲೀಸ್ನವ್ರಿಗೆ ಇಂಥವ್ರೇ ಮಾಡ್ತಾರೆ, ಇಂಥ ಕಡೆನೇ ಸಿಗುತ್ತೆ ಅಂತ ನಾವು ಮಾಹಿತಿ ಕೊಟ್ಟಿದೀವಿ. ಆದ್ರೆ ಪೊಲೀಸ್ನವರು ನಮ್ಮೇಲೆ ಇಂಥವ್ರೇ ಹೇಳಿದ್ದಾರೆ ಅಂತ ಹೇಳಿ ಪೆಡ್ಲರ್ಗಳಿಗೆ ಮಾಹಿತಿ ಕೊಟ್ಬಿಟ್ಟು ನಮ್ಮೇಲೆ ಸುಮಾರು ಹೊಡೆಯೋದು, ಬಡಿಯೋದು, ನಮ್ಮ ಬೈಕ್ಗಳನ್ನ ಸುಡೋದು ಎಲ್ಲಾನು ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ನಮ್ಮ SP ಅವರು ನಮ್ಮ ಜಿಲ್ಲೆಗೆ ನಿಜವಾಗ್ಲೂ ನಾಲಾಯಕ್ ಅಂತ ನಾನು ಹೇಳಿಕ್ ಇಷ್ಟಪಡ್ತಿದ್ದೀನಿ ಇವತ್ತು. ಯಾಕಂದ್ರೆ ಅವ್ರು ಇರೋ ಅಷ್ಟು ದಿನ ಕೂಡ ಒಂದು ಒಳ್ಳೆ ಕೆಲಸಗಳು ಮಾಡಿಲ್ಲ. ಅತ್ಯಾಚಾರಗಳಾಗಿರ್ಲಿ, ಕೊಲೆಗಳಾಗಿರ್ಲಿ ಪ್ರತಿಯೊಂದು ಕೂಡ ನಡೆದಿದೆ. ಆದ್ರಿಂದ ದಯವಿಟ್ಟು SP ಅವರು ಈ ಕೂಡಲೇ DC ಅವರು ಸತ್ಯಭಾಮ ಅವರಿದ್ರು ಒಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದ್ರೆ SP ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಎಲ್ಲರೂ ದೂರದ ಜಿಲ್ಲೆಗೆ ಅವರು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಹೊಸ ಸಚಿವರಲ್ಲಿ ನಾವು ಹೇಳ್ಕೊತೀವಿ. ಮತ್ತೆ ಈ ಹುಡುಗಿಗೆ ಏನ್ ಅನ್ಯಾಯ ಆಗಿದೆ ಅದಕ್ಕೆ ತ್ವರಿತಗತಿಯಲ್ಲಿ ನ್ಯಾಯ ಕೊಡಬೇಕು. ಅವ್ರಿಗೆ ಏನಾದ್ರೂ ಮಾನ್ಯ PP ಅವರಲ್ಲಿ ಮನವಿ ಮಾಡ್ತೀವಿ, ಅವ್ರಿಗೇನಾದ್ರು ತ್ವರಿತವಾಗಿ ಏನಾದ್ರು ಬೇಲೆನ ಸಿಕ್ಕರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನೀವು ಮರ್ತು ಬಿಡಿ. ನಾವು ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿಯೋಕ್ಕೂ ರೆಡಿ, ಬಾಬಾ ಸಾಹೇಬ್ರ ಸಂವಿಧಾನನ ಬೇಲ್ ಆಗಬಾರ್ದು, ಅವರಿಗೆ ಕಠಿಣವಾದಂತ ಉಗ್ರ ಶಿಕ್ಷೆ ಆಗಲೇಬೇಕು. ಜೈ ಭೀಮ್. ಈ ಸಂದರ್ಭದಲ್ಲಿ ಹಾಸನದ ಎಲ್ಲಾ ಧರ್ಮಗುರುಗಳು, ನಗರಸಭಾ ಸದಸ್ಯರು, ಸಮಾಜ ಸೇವಕರು, ಮುಸ್ಲಿಂ ಮುಖಂಡರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. MD ನಾಸಿರ್, ಪ್ರಜಾಶಕ್ತಿ TV, ಹಾಸನ್.